ನಮಸ್ಕಾರ, ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ನಾನು ಅಡುಗೆಗಳನ್ನ ಮಾಡ್ತಾನೆ ಒಂದು ಸ್ವಲ್ಪ ಮಾತಾಡಬೇಕು. ಏನಂತಂದರೆ, ಹೆಣ್ಮಕ್ಳ ಜೀವನ ಎಷ್ಟು ನರಕ ಇದೆ. ಹೆಣ್ಣಾಗಿ ಹುಟ್ಟಿದ್ದೇ ತಪ್ಪ, ಭೂಮಿ ಮೇಲೆ ಹೆಣ್ಣಾಗಿರೋದೇ ತಪ್ಪು. ಪ್ರಪಂಚದಲ್ಲಿ ಹೆಣ್ಣಿಲ್ಲ ಅಂದರೆ ಏನೂ ನಡೆಯಲ್ಲ. ಆದ್ರೂ ಹೆಣ್ಣಂದರೆ ಅಷ್ಟು ಕೇವಲ, ಅಷ್ಟು ಹೆಣ್ಣಂದರೆ ಕಾಲು ಕಸ. ಹೆಣ್ಮಕ್ಳನ್ನೇ ಒಂದು ಥರ ನೋಡ್ತಾರೆ. ಹೆಣ್ಣು ಹೆಂಗಿದ್ರೂ ಕಷ್ಟ, ಯಾವ ರೀತಿ ಇದ್ರೂ ಕಷ್ಟ. ಹೆಣ್ಣಿಗೆ ಮದುವೆ ಆದರೂ ಕಷ್ಟ, ಮದುವೆ ಆಗಿಲ್ಲ ಅಂದ್ರೂ ಕಷ್ಟ. ಗಂಡ ಇದ್ರೂ ಕಷ್ಟ, ಗಂಡ ಇಲ್ಲ ಅಂದ್ರೂ ಕಷ್ಟ. ಮಕ್ಕಳಾದರೂ ಕಷ್ಟ, ಮಕ್ಕಳಾಗಿಲ್ಲ ಅಂದ್ರೂ ಕಷ್ಟ. ಟೋಟಲ್ ಆಗಿ ಹೆಣ್ಣಿನ ಜೀವನನೇ ನರ್ಕ. ನರ್ಕ ಅಂದರೆ ಹೆಣ್ಣು, ಹೆಣ್ಣು ಅಂದರೆ ನರ್ಕ. ಆ ರೇಂಜಿಗಿದೆ ಪ್ರಪಂಚ. ಹಿಂದಿನ ಕಾಲದಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ರು. ಗಂಡ ಇಲ್ಲ ಅಂದ್ರೂ ಕೂಡ ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾಯಿದ್ರು. ಯಾರು ಅಷ್ಟೊಂದು ಹಂಗಿಸ್ತಾ ಇರಲಿಲ್ಲ, ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ. ಆದರೆ ಈಗಿನ ಕಾಲದಲ್ಲಿ, ಈಗಿನ ಟೈಮಲ್ಲಿ ಹೆಂಗೆ ಅಂದರೆ, ಗಂಡ ಇಲ್ಲ ಅಂದ್ಬಿಟ್ರೆ ಸಾಕು, ಏನು ಮಾತಾಡ್ತಾರೆ, ಎಷ್ಟು ಮಾತಾಡ್ತಾರೆ ಗೊತ್ತಾ? ಹೆಂಗಂದ್ರೆ, ಗಂಡ ಇಲ್ಲದ ಹೆಣ್ಣು ಏನಂದರೆ ಸತ್ತೇ ಹೋಗ್ಬಿಡ್ಬೇಕು, ಅವರು ಭೂಮಿ ಮೇಲೆ ಬದುಕಿರಲೇಬಾರ್ದು, ಆ ರೇಂಜಿಗೆ ಮಾತಾಡ್ತಾರೆ. ಇವಾಗ ನಮ್ಮ ಇದರಲ್ಲಿ ನಡೆದಿರುವಂಥ ಅದೇ ವಿಷಯ ಏನಂತಂದರೆ, ಸಡನ್ನಾಗಿ ನಮಗೆ ಗೊತ್ತಿರೋರು ಅವರ ಗಂಡ ತೀರೋಗ್ತಾರೆ. ಈಗ ಒಂದು 3 ತಿಂಗಳಾಯ್ತು ಅವ್ರ ಗಂಡ ತೀರೋಗಿ. 3 ತಿಂಗಳಲ್ಲಿ ಜನ ಅದು ಏನು ಕಂಡಿರ್ತಾರೋ ಗೊತ್ತಿಲ್ಲ, ಅದೇನಂತಾನೆ ತಿಳಿದಿಲ್ಲ. ಇವಾಗ ಕಾಮನ್ ಆಗಿ ಜನಗಳು ಹಂಗಿರೋದಕ್ಕೂ ಇವ್ರು ಮಾತಾಡೋದಕ್ಕೂ ಹಂಗೆ ಇರುತ್ತೆ. ಆದರೆ ಯಾರಿಗೆ ಮಾತಾಡಬೇಕು, ಯಾವ ಟೈಮಲ್ಲಿ ಮಾತಾಡಬೇಕು, ಹೆಂಗೆ ಮಾತಾಡಬೇಕು ಅನ್ನೋದು ತಿಳ್ಕೊಂಡು ಮಾತಾಡಬೇಕಾಗತ್ತೆ. ಸುಮ್ಮನೆ ಬಾಯಿ ಇದೆ ಅಂತ ಮಾತಾಡೋದಾಗಲಿ, ಇನ್ನೊಬ್ಬರನ್ನ ಚುಚ್ಚಿ ಮಾತಾಡೋದಾಗಲಿ, ಇನ್ನೊಬ್ಬರನ್ನ ಕೇಳೋ ಆಗಿ ಮಾತಾಡೋದಾಗಲಿ, ಇವರು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿಗೂ, ಹೆಣ್ಣಾಗಲಿ ಗಂಡಾಗಲಿ ಮಾತಾಡೋದು. ಗಂಡ್ಮಕ್ಳು ಮಾತಾಡೋದಕ್ಕಿಂತ ಹೆಣ್ಮಕ್ಳೇ ಜಾಸ್ತಿ ಮಾತಾಡೋದು. ಗಂಡ್ಮಕ್ಳು ಅಷ್ಟು ಮಾತಾಡಲ್ಲ, ಹೆಣ್ಮಕ್ಳೇ ಜಾಸ್ತಿ ಚುಚ್ಚಿ ಮಾತಾಡೋದು. ಅವ್ರು ಗಂಡ ತೀರೋಗಿ ಇವಾಗ 3 ತಿಂಗಳಾಯ್ತು. 3 ತಿಂಗಳಿಂದ ಅವ್ರ ಕಷ್ಟ ಅವ್ರು ಹಿಂಗೆ ನಡೆಸ್ತಾ ಇದ್ರೆ ಅವ್ರಿಗೆ ಗೊತ್ತು. ಎಷ್ಟು ದಿನ ಅಂತ. ಇವಾಗ ಮನೇಲಿ ಒಬ್ರು ತೀರೋಗಿದ್ದಾರೆ ಅಂದರೆ ಅವ್ರ ಇದರಲ್ಲೇ ಅವ್ರು ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗೆ ಕೂತ್ಕೊಂಡ್ರೆ ಅವರು ಮಕ್ಕಳು ಯಾರು ಬದುಕಿಸ್ಬೇಕು, ಅವ್ರ ಜೀವನ ಯಾರು ನೋಡ್ತಾರೆ, ಅವ್ರಿಗೆ ಊಟ ಯಾರು ಹಾಕ್ತಾರೆ? ಇವ್ರು ದುಡಿದ್ರೇನೆ ಇವ್ರಿಗೆ ಬರ್ತೈತಿ, ದುಡಿದ್ರೇನೆ ಜೀವನ ನಡೆಯೋ ಟೈಮಲ್ಲಿ ಮನ್ಯಾಗ ಕೂತ್ಕೊಂಡ್ರೆ ಹೆಂಗೆ ನಡಿತೈತಿ ಹೇಳ್ರಿ? 3 ತಿಂಗಳಕ್ಕೆ ಕೆಲ್ಸಕ್ಕೆ ಹೋಗೋ ಸಲ ಈಕಿ ಗಂಡಸ ಹತ್ತಿದ್ದು ಚಿಂತಿಲ್ಲ, ಕೆಲ್ಸಕ್ಕೆ ಹೊಂಟಾಳ. ಈಕಿಗೆ ಯಾವುದೂ ತ್ರಾಸಿಲ್ಲ, ಯಾವುದೂ ಬ್ಯಾನ್ ಇಲ್ಲ. ಹೌದು, ಚಿಂತಿಲ್ಲದೆ ಯಾವುದೂ ಇರಲ್ಲ. ಒಂದು ಸಂಸಾರದಲ್ಲಿ ಹೆಣ್ಣು ಗಂಡ ಅಂತ ಇದ್ದ ಮೇಲೆ, ಒಂದು ಗಂಡ ಇಲ್ಲ ಅಂದಮೇಲೆ ಆ ಹೆಣ್ಣಿಗೆ ಎಷ್ಟು ಕಷ್ಟ ಆಗಿರ್ತೈತಿ, ಆ ಸಂಸಾರ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಅವ್ರಿಗೆ ಮಾತ್ರ ಗೊತ್ತಿರ್ತೈತಿ. ನಾನು ನೋಡಿದ್ದೀನಿ ಎಷ್ಟೋ ಜೀವನಗಳನ್ನು. ಅವ್ರು ಗಂಡಿಲ್ಲ ಅಂದಮೇಲೆ ಅವ್ರ ಜೀವನನ ಯಾವ ರೀತಿ ನಿಭಾಯಿಸ್ಬೇಕು ಅನ್ನೋ ಕಷ್ಟ ಇದೆ ನೋಡಿ. ಆ ಕಷ್ಟ ಹೆಂಗಂದ್ರೆ ನರ್ಕದ ಸಮಾನ ಇರ್ತೈತಿ. ಗಂಡ ಇಲ್ಲೋದಕ್ಕೊರ್ಗೊಂದು, ಮಕ್ಕಳನ್ನ ನೋಡ್ಕೊಳ್ಳೋದೊಂದು, ಸಂಸಾರ ನಿಭಾಯಿಸೋದೊಂದು, ಆಡೋ ಮಾತುಗಳನ್ನ ಕೇಳಿಸ್ಕೊಂಡು ಬದುಕೋದೊಂದು ಹೆಂಗಿರ್ತೈತೆ ಅಂದರೆ ಹೇಳ್ತೇನಲ್ಲ, ನರ್ಕ ಥರ ಇರ್ತೈತಿ ಅವ್ರ ಜೀವನ. ಅಂಥದ್ರಲ್ಲಿ ಎಲ್ಲನೂ ಸಹಿಸ್ಕೊಂಡು ಬದುಕ್ತಿರ್ಬೇಕಾದ್ರೆ ನೀವು ಹೇಳಬೇಕು, ಗ್ರೇಟು, ನೀನು ಇಷ್ಟು ಮಕ್ಕಳನ್ನ ತೊಗೊಂಡು ಬದುಕಿಸ್ಕೊಂಡು ನೀನು ಹಿಂಗೆ ಸಂಸಾರ ಮಾಡಾಕತ್ತಿ, ನೀನು ಹಿಂಗೆ ದುಡಿದು ನಡ್ಸಾಕತ್ತಿ ಜೀವನ ಅಂದ್ರೆ ನೀನು ಭಾಳ ಗ್ರೇಟು. ಹೆಣ್ಣಾಗಿ ಹುಟ್ಟಿದಕ್ಕೂ ಗ್ರೇಟು ಅಂತ ಹೇಳೋಂಥ ಪದನ ಬಿಟ್ಟು ಆಕೆ ಹಂಗೆ ಮಾಡಿದ್ಲು, ಆಕೆ ಹಿಂಗೆ ಮಾಡಿದ್ಲು, ಬರೀ ಇದೇ ಆಗೋಯ್ತು ಈ ಪ್ರಪಂಚದಲ್ಲಿ. ಹೆಣ್ಮಕ್ಳು ಹೇಳ್ತೀನಲ್ಲ, ಹೆಂಗಿದ್ರೂ ಕಷ್ಟ ಅನ್ನೋದಕ್ಕೆ ಈ ಜನಗಳು ಹೆಂಗಿದ್ರೂ ಮಾತಾಡ್ತಾರೆ. ಹಂಗೆ ಅದನ್ನೆಲ್ಲ ತಲೆ ಕೆಡಿಸ್ಕೊಂಡು 3 ತಿಂಗಳಲ್ಲಿ ಅವಳು ಒಂಥರ ಆಗ್ಬಿಟ್ಲು. ಆಮೇಲೆ ನನಗೆ ಕೇಳಿದ್ದು, ಅವ್ರಿಗೆ 3 ಮಕ್ಕಳಿದ್ದಾವೆ, 2 ಹೆಣ್ಣು 1 ಗಂಡು. ಆ 3 ಮಕ್ಕಳ ಜೀವನ ನೋಡ್ದೇನೆ ಅವಳು ಸಾಯಕ್ಕೆ ನಿಂತಿದ್ಲು ಗೊತ್ತಾ. ಇಲ್ಲ, ನನಗೆ ಬದುಕಿದ್ದು ಏನೂ ಉಪಯೋಗ ಇಲ್ಲ, ನನಗೆ ಆಗ್ತಾಯಿಲ್ಲ, ಇವ್ರ ಮಾತುಗಳನ್ನ ಕೇಳಿಸ್ಕೊಳ್ಳೋಕ್ಕಾಗಲ್ಲ, ಇಷ್ಟು ಮಾತಾಡ್ತಾರೆ. ನನ್ನ ಜೀವನ ನಡ್ಸೋಕೆ ನನಗೆ ಎಷ್ಟು ಕಷ್ಟ ಆಗತ್ತೈತಿ ನನಗೆ ಗೊತ್ತೈತಿ. ನನ್ನ ಗಂಡನ ಕಳ್ಕೊಂಡು ನಾನು ಏನು ನರ್ಕ ಅನುಭವಿಸಕತ್ತೆ ನನಗೆ ಗೊತ್ತದ. ನಾನು ಕೆಲ್ಸಕ್ಕೆ ಹೋದ್ರೆ ಈ ಥರ ಮಾತಾಡ್ತಾರೋ, ನಾನು ಹೆಂಗೆ ಬದುಕಬೇಕು, ನಾನು ಬದುಕೋಕ್ಕಾಗೋದಿಲ್ಲ, ನಾನು ಸತ್ತೇ ಹೋಗ್ತೀನಿ ಅಂತ ನಿರ್ಧಾರ ಮಾಡ್ಕೊಂಡಿದ್ಲು. ನೀವೇ ಕಮೆಂಟ್ ಮಾಡಿ ತಿಳಿಸ್ಬೇಕು, ಇದಕ್ಕೆ ಅವಳು ಬದುಕಬೇಕಾ ಸಾಯ್ಬೇಕಾ ಅಂತ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ. ನನಗೇನು ಅನಿಸುತ್ತೋ, ನನ್ನ ತಿಳುವಳಿಕೆ ಎಷ್ಟಿದೆಯೋ ಅಷ್ಟು ಮಾತ್ರ ನಾನು ಮಾತಾಡಿದ್ದೀನಿ. ಏನಂದರೆ, ಈ 3 ಮಕ್ಕಳನ್ನ ಅವಳು ಸತ್ತೋದ್ರೆ ಯಾರು ಕೊಡ್ತಾರೆ ಹೇಳ್ರಿ? ಯಾರು ಊಟ ಕೊಡ್ತಾರೆ? ಅವ್ರನ್ನ ಯಾರು ಬೆಳೆಸ್ತಾರೆ? ಪ್ರತಿಯೊಂದು ಮಕ್ಕಳನ್ನ ನೋಡ್ಕೊಳ್ಳೋದು ಯಾರು? ಈ ನಡಬರ್ಕ್ ಮಾತಾಡ್ತಾರಲ್ಲ ಮಂದಿ, ಅವ್ರು ಬಂದು ಏನಾದರೂ ಊಟ ಹಾಕ್ತಾರ, ಅಥವಾ ಇವ್ರ ಜೀವನಕ್ಕೆ ಏನಾದರೂ ಆಸರೆ ಆಗ್ತಾರ? ಏನು ಕಂಬಿದ್ದಾಗ ಏನು ತಂದು ಕೊಡ್ತಾರ? ಈ ಮಂದಿ ಹೆಂಗಂತಂದ್ರೆ ಒಟ್ಟು ನಡಬರ್ಕ ಮಾತಾಡಿದ್ದು ಅವ್ರ ಜೀವನದಾಗ ಏನಿರ್ತೈತೋ ಏನು ಬಿಡ್ತೈತೋ ಅದು ಏನೂ ಗೊತ್ತಿರೋದಿಲ್ಲ. ತಳ ಬುಡ ಇಲ್ಲದೆ ಒಟ್ಟು ಬಾಯ ಕೊಟ್ಟಾನ ಭಗವಂತ ಫ್ರೀಯಾಗಿ ಅಂದ್ರೆ ಒಟ್ಟು ಮಾತಾಡಿಬಿಡೋದು. ಏನಾರು ಒಂದು ಮಾತಾಡಿ ಅವ್ರ ಜೀವನಕ್ಕೊಂದು ಗತಿ ಕಾಣಿಸಿ ಮುಂಡ ಮೋಚಿ ಅವ್ರ ಮನೆ ಸತ್ಯನಾಶ ಮಾಡಿ ನಿಂತು ಬಿಡೋದು. ಇಂಥ ಜನ ಐತಿ. ಯಾಕೆ ಮಾತಾಡ್ತೀರಿ ಅಂತ ನಾನು ಅಂತೀನಿ. ಮಾತಾಡೋದಕ್ಕೆ ಬೇಡ ಅನ್ನಲ್ಲ, ಇನ್ನೊಬ್ರ ಜೀವನ ಹಾಳಾಗಬಾರ್ದು, ಏನು ಇನ್ನೊಬ್ರ ಜೀವನ ನರ್ಕ ಆಗಬಾರ್ದು. ಆ ಹೆಣ್ಣು ಗಂಡು ಇಲ್ಲ ಅಂತ ಹೇಳಿ ಆ ಜೀವನ ನಡ್ಸಾಕತ್ತಾಳಂದ್ರೆ ಅದಕ್ಕೆ ಆಸರೆಯಾಗಿರ್ಬೇಕು, ಒಂದು ಧೈರ್ಯದ ಮಾತು ಹೇಳಬೇಕು, ಆಕೆಗೆ ತಿಳುವಳಿಕೆ ಹೇಳಬೇಕು.
ಮಕ್ಕಳು ಕರ್ಕೊಂಡು ಹೆಂಗೆ ಬದುಕಬೇಕು ಅನ್ನೋದು ಒಂದು ಬುದ್ಧಿವಾದ ಹೇಳಬೇಕು. ಅದನ್ನೆಲ್ಲ ಬಿಟ್ಟು ಇನ್ನೊಂದಿಷ್ಟು ಕುಗ್ಗಿಸಿ ಅವ್ರ ಜೀವನನ ಹಾಳಾಗೋ ಥರ ಮಾತಾಡಿ ಮಕ್ಕಳನ್ನ ಬಿಟ್ಟು ಅವ್ರು ಸತ್ತೋದ್ಮೇಲೆ ನೀವು ನೋಡ್ಕೋತೀರಾ ಅವ್ರ ಮಕ್ಕಳನ್ನ? ಯಾರೂ ನೋಡ್ಕೊಳಲ್ಲ. ಅವ್ರವ್ರ ಸಂಸಾರನೇ ಅವ್ರವ್ರಿಗೆ ಭಾರ ಆಗಿರ್ತೈತಿ. ನೀವು ಸಂಸಾರ ಮಾಡ್ತಿರ್ತೀರ, ನಿಮ್ಮ ಸಂಸಾರದಲ್ಲಿ ನಿಮಗೆ ಎಷ್ಟು ಕಷ್ಟ ಆಗ್ತದ, ಎಲ್ಲ ದುಡ್ದು ಎಲ್ಲರೂ ಇದ್ದು ಎಷ್ಟು ಕಷ್ಟ ಆಗ್ತದಂತ ಗೊತ್ತಿದ್ದು ಏನೂ ಇಲ್ಲದೆ ಆ ಹೆಣ್ಣು ಆ ಜೀವನ ನಡ್ಸಾಕತೈತಿ ಅಂದಮೇಲೆ ನೀವು ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರ ಅಂತ ನನಗಂತೂ ತಿಳಿದಿಲ್ಲ. ನನಗೆ ತಿಳಿದಷ್ಟು ನಾನು ಕೇಳಕತ್ತೀನಿ. ನನಗೆ ತಿಳಿದಿದ್ದು ಏನಪ್ಪ ಅಂತಂದ್ರೆ, ಒಂದು ಹೆಣ್ಣು ಈ ಜೀವನ ನಡ್ಸಾಕತೈತಿ, ಯಾರೇ ಆಸರೆ ಇಲ್ಲದೆ ದುಡಿದು ಬದುಕಾಕತೈತಿ ಅಂದ್ರೆ ಹೆಮ್ಮೆ ಪಡ್ರಿ. ಆಕಿ ದುಡಿದು ಬದುಕಾಕತ್ತಾಳ, ಮಕ್ಕಳನ್ನ ಬದುಕಿಸ್ಲಾಕತ್ತಾಳ, ಆಕಿನ ಸಂಸಾರ ಆಕಿ ನಿಭಾಯಿಸ್ಲಾಕತ್ತಾಳ. ಇನ್ನೊಬ್ರಿಗೆ ಭಾರ ಆಗಿಲ್ಲ, ಇನ್ನೊಬ್ರಿಗೆ ವಜ್ಜೆ ಆಗಿಲ್ಲ, ಇನ್ನೊಬ್ರಿಗೆ ಯಾವುದೋ ಒಂದು ಮಾತು ಕೇಳಿಲ್ಲ. ಆಕಿನ ಜೀವನ ಆಕಿ ನಡ್ಸಾಕತ್ತಾಳ ಅಂದ್ರೆ ಹೆಮ್ಮೆ ಪಡ್ರಿ. ಯಾಕೆ ಇನ್ನೊಬ್ಬರನ್ನ ಇಷ್ಟು ಕೇವಲವಾಗಿ ನೋಡೋದು, ಇಷ್ಟು ಕೇವಲವಾಗಿ ಮಾತಾಡೋದು? ಅಕಸ್ಮಾತ್ ನಿಮ್ಮ ಮಾತಿಗೆ ತಲೆ ಕೊಟ್ಟು ಆಕಿ ಯಾರನ್ನೂ ಒಂದು ಮಾತು ಕೇಳ್ದೇನೆ ಸಡನ್ ಆಗಿ ಸತ್ತೋಗ್ಬಿಟ್ಟಿದ್ರ ಯಾರು ಹೊಣೆ ಅದಕ್ಕೆ ಹೇಳ್ರಿ? ಆಕಿನ ಮಕ್ಕಳಿಗೆ ತಾಯಿ ಯಾರು, ತಂದೆ ಯಾರು? ತಂದೆ ಸತ್ರೂ ತಾಯಿ ಇರಬೇಕು ಅಂತ ಹೇಳ್ತಾರೆ. ತಾಯಿನೂ ಸತ್ತೋಗ್ಬಿಟ್ರೆ ಮಕ್ಕಳನ್ನ ಎಷ್ಟು ಪರದೇಶಿ ಮಾಡಿ ಸತ್ತೋಗ್ಬಿಟ್ರೆ ಅವ್ರನ್ನ ಯಾರು ನೋಡ್ಕೊತಾರೋ? ಈ ಪರದೇಶಿ ಜೀವನ ಅನ್ನೋದು ಅನುಭವಿಸ್ಲೇಬೇಕಾಗಿಲ್ಲ. ಅನುಭವಿಸಿದ ಮಾತುಗಳು ಕೇಳಿದ್ರೆ ಸಾಕು, ಅದನ್ನ ಅರ್ಕ ಎಂಥದ್ದು ಅಂತ ಗೊತ್ತಾಗ್ಬಿಡ್ತೈತಿ. ಇನ್ನೊಬ್ಬರ ಮಕ್ಕಳನ್ನ ಪರದೇಶಿ ಮಾಡಕ್ಕೆ ಹೋಗ್ಬೇಡಿ. ಇನ್ನೊಬ್ಬರ ಮಕ್ಕಳಿಗೆ ಪರದೇಶಿ ಮಾಡೋದು ತುಂಬ ದೊಡ್ಡ ಪಾಪ. ಅದು ನಿಮ್ಮ ಜೀವನದಲ್ಲಿ ಯಾವ ಥರ ಬಂದು ಅದು ಹೊರ್ಕೊಳ್ಳುತ್ತೋ ಗೊತ್ತಿಲ್ಲ. ತಿಳ್ಕೋಬೇಕು. ನಾವು ಮಾತಾಡೋದು ದೇವ್ರು ಕೊಟ್ಟನ ಬಾಯಿ, ಮಾತಾಡ್ತಾರೆ, ಹೆಂಗಿದ್ರು ಮಾತಾಡಲ್ಲ ಅನ್ನಲ್ಲ. ಮಾತಾಡೋರು ಬಾಯಿಗೆ ಕಿವಿ ಕೊಡಬೇಡ್ರಿ ಅಂತ ನಾನು ಹೇಳ್ತೀನಿ. ಕಷ್ಟದಲ್ಲಿರೋರ್ಗೆ, ಇಂಥ ಜೀವನ ನಡೆಸೋರ್ಗೆ ಏನು ಹೇಳ್ತೀನಿ ಅಂದರೆ, 1000 ಮಾತಾಡ್ತಾರೆ, ಮಾತಾಡೋರ ಬಾಯಿಗೆ ಕಿವಿ ಕೊಡಕ್ಕೆ ಹೋಗ್ಬೇಡ್ರಿ. ದುನೇ ಮಾತಾಡ್ಕೊಂಡು ಹೋಗ್ಲಿ. ನೀವು ಅವ್ರ ಮಾತು ಕೇಳಿ ಸತ್ತೋಗ್ಬಿಟ್ರೆ ಖಂಡಿತ ಜೀವನ ನಡೆಯಲ್ಲ. ಮಕ್ಕಳು ಪರದೇಶ ಅಥವಾ ಮಕ್ಕಳಿಗೆ ಯಾರೂ ನೋಡಲ್ಲ, ಯಾರು ಒಂದು ತನ್ನ ಹಾಕಲ್ಲ, ಒಂದು ಗ್ಲಾಸ್ ಯಾರು ನೀರು ಕೊಡಲ್ಲ. ಈಗಿನ ಜೀವಮಾನದಲ್ಲಿ ಹಿಂದಕ್ಕೆ ಹೆಂಗೋ ಬದುಕಿಸಿದ್ರೇನೋ, ಈಗ ಹಂಗಿಲ್ಲ ಜನ. ಇಂಥ ಟೈಮಲ್ಲಿ ನೀವು ಮಂದಿ ಮಾತು ಕಟ್ಕೊಂಡು ಜೀವನ ಕಳ್ಕೊಳ್ಳೋ ಮಟ್ಟಕ್ಕೆ ಬರಕ್ಕೆ ಹೋಗ್ಬೇಡ್ರಿ. ಇನ್ನು ಮಾತಾಡೋರ್ಗೆ ದಯವಿಟ್ಟು ಮಾತಾಡಕ್ಕೆ ಹೋಗ್ಬೇಡ್ರಿ. ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಮಾತನ್ನ ಹಿಡಿತದಲ್ಲಿ ಇರಬೇಕು. ಏನು ಮಾತು ಮಿತಿ ಮೀರ್ತಂದ್ರೆ ತುಂಬಾ ಕಷ್ಟ ಆಗ್ತದೆ. ಅವ್ರಿಗೆ ಇವ್ರಿಗೆ ಅಂತ ಹೇಳ್ತಾ ಇರೋದು ಅಂದ್ರೆ, ನನಗೆ ಗೊತ್ತಿರೋರಿಗೆ ಈ ಪರಿಸ್ಥಿತಿ ಬಂದದ ಅಂತಂದಾಗ ಭಾಳ ಅಂದ್ರೆ ಭಾಳ ಬೇಜಾರಾಯಿತು. ಎಷ್ಟು ಬೇಜಾರಾಯಿತು ಅಪ್ಪ ಅಂತಂದ್ರೆ, ಜೀವನ ಯಾಕೆ ಹಿಂಗೆ ಹೆಣ್ಣಿಂದು ಅಂತ ಆಕೆ ಹೇಳೋದೆಲ್ಲ ಕೇಳಿ ನನಗೆ ಕಣ್ಣಾಗ ನೀರೇ ಬಂತು. ಈ ಮಟ್ಟಕ್ಕೂ ಇರ್ತಾರ ಜನ, ಇಷ್ಟು ಕೇವಲವಾಗಿ ನಾವು ಮಾತಾಡ್ತಾರ. ಗಂಡ ಸತ್ತು 3 ತಿಂಗಳಲ್ಲಿ ಇಷ್ಟೆಲ್ಲ ಹುಟ್ಟಿಸ್ಕೊಂಡು ಮಾತಾಡ್ತಾರ ಅಂದ್ರೆ ಎಷ್ಟು ತಲೆಯಲ್ಲಿ ಇರಬೇಕು. ಅವ್ರ ಸಂಸಾರ ಚಿಂತೆ ಅವ್ರು ಬಿಟ್ಟು ಇನ್ನೊಬ್ರು ಚಿಂತೆ ಮಾಡಕ್ಕೆ ನಿಂತಾರಂದ್ರೆ ಎಂಥ ಜನಪ್ಪ ಅನ್ನಂಗಾಯ್ತು ನನಗಂತೂ ನಿಜವಾಗ್ಲೂ. ದಯವಿಟ್ಟು ಆ ಥರ ಮಾತಾಡಕ್ಕೆ ಹೋಗ್ಬೇಡ್ರಿ. ಹೆಣ್ಣು ಆ ಥರ ಬದುಕಬೇಕಂದ್ರೆ ತುಂಬಾ ಕಷ್ಟಪಡ್ತಿರ್ತೈತಿ. ಆ ಜೀವನ ನಡೆಸೋರಿಗೆ ಗೊತ್ತು ಅದು ಹೆಂಗೆ ನಡೆಸ್ತಾರಂತ ಹೇಳ್ಬಿಟ್ಟು. ಏನೂ ಇಲ್ಲ, ಹೆಣ್ಣು ಸ್ವತಃ ನಿಂತು ಆ ಮನೇನ ನಿಭಾಯಿಸ್ಕೊಂಡು ಆ ಸಂಸಾರನ ನಿಭಾಯಿಸ್ಕೊಂಡು ಹೋಗೋದೈತಿ ನೋಡಿ, ಅದು ಅಷ್ಟು ಸಾಮಾನ್ಯ ಮಾತಲ್ಲ, ಅಷ್ಟು ಸಣ್ಣ ಮಾತಲ್ಲ. ಎಲ್ಲ ಇದ್ದು ಜೀವನ ನಡೆಸೋಕೆ ಎಷ್ಟೋ ಕಷ್ಟ ಆಗ್ತದೆ. ಅಂಥದ್ರಾಗ ಈಗ ಏನೂ ಇಲ್ಲ ಅಂದರೂ ಅವ್ರ ಜೀವನನ ಅವ್ರು ರೂಪಿಸ್ಕೊಳ್ಳೋದೈತೆ ನೋಡ್ರಿ, ಭಾಳ ಅಂದ್ರೆ ಭಾಳ ಕಷ್ಟ ಐತೆ. ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ, ಯಾವ ಹೆಣ್ಣಿಗೂ ಇಷ್ಟು ಕೇವಲವಾಗಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಏನು ಯಾರೇ ಆಗಲಿ, ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ, ಅದೇ ಹೇಳ್ತಾನಲ್ಲ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ಜಾಸ್ತಿ ಮಾತಾಡೋದು. ಜಾಸ್ತಿ ಅಂದರೆ ತಿಳಿದವ್ರು ಮಾತಾಡೋಕೆ ಹೋಗಿಲ್ಲ, ತಿಳಿಲಾರ್ದವ್ರು 3 ಬುದ್ಧಿಯವ್ರು ಇರ್ತಾರಲ್ಲ ಅಂಥವ್ರು ಹಿಂಗೆ ಮಾತಾಡ್ತಿರ್ತಾರೆ. ತಮ್ಮ ಸಂಸಾರ ಒಂದು ನೆಟ್ಟಿಗಿದ್ರೆ ಸಾಕು, ತಮ್ಮ ಮಕ್ಕಳು ನೆಟ್ಟಿಗಿದ್ರೆ ಸಾಕು, ಇನ್ನೊಬ್ರು ಹೆಂಗಾದ್ರೆ ಹಾಳಾಗಿ ಹೋಗಲಿ, ನನಗೇನಾಗಬೇಕಾಗಿದೆ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತಾರವರು. ದಯವಿಟ್ಟು ಅಂಥ ಬುದ್ಧಿನ ಬಿಟ್ಬಿಟ್ಟು ಸ್ವಲ್ಪ ಆದರೂ ಒಳ್ಳೇದು ಮಾಡಿರಿ. ಈಗಿನ ಕಾಲದಲ್ಲಿ ಬದುಕೋದು ತುಂಬಾ ಕಷ್ಟ. ಯಾಕಂದ್ರೆ ಭಾಳ ದಿನ ಬದುಕೋದಿಲ್ಲ ನಾವು. ಆಗಿನ ಕಾಲದಾಗ 100 ವರ್ಷ ಬದುಕ್ತಿದ್ರು, ನಾವು ಇವಾಗ 60-70 ವರ್ಷ ಬದುಕೋದು ಭಾಳ ಅಂದ್ರೆ ಭಾಳ ದೊಡ್ಡದು ನಮಗದು. ಇನ್ನು 60 ವರ್ಷ ಬದುಕಿದ್ರೆ 120 ವರ್ಷ ಬದುಕಿದಂಗೆ ನಾವು. ಇನ್ನು 3 ದಿನ ಬದುಕೋ ಈ ನಡೋ ಸಂಸಾರದಾಗ ಯಾಕೆ ಇಷ್ಟೊಂದೆಲ್ಲ ಹಾಳು ಮಾಡಿ ಇನ್ನೊಬ್ಬರನ್ನ ಕರ್ಮ ತಲೆ ಕಟ್ಕೊಂಡು ಸತ್ತೋತೀರಿ? ನೆಮ್ಮದಿಯಾಗಿ ನಿಮ್ಮ ಸಂಸಾರನ ನೀವು ಮಾಡ್ಕೊಂಡು ಇನ್ನೊಬ್ರು ಚುಚ್ಚು ಮಾತಾಡ್ಲಾರ್ದೆ ಬದುಕೋದನ್ನ ಕಲೀರಿ. ನಿಜವಾಗ್ಲೂ ನಾನು ಇಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರಿಗೂ ಚುಚ್ಚು ಮಾತಾಡೋದು ಸ್ವಲ್ಪ ಬಿಟ್ಬಿಡ್ರಿ. ಚುಚ್ಚು ಮಾತಾಡೋರು ಭಾಳ ಮಂದಿ ಅದಾರ. ನನ್ನ ಜೀವನದಲ್ಲಿ ಸಾಕಷ್ಟು ಮಾತಾಡ್ಯಾರ. ಅದೊಂದು ಹೇಳಕ್ಕೆ ನಿಂತ್ಬಿಟ್ರೆ ಒಂದು ದೊಡ್ಡ ಸ್ಟೋರಿನೇ ಐತಿ. ಖಂಡಿತ ಹೇಳ್ತೀನಿ. ನಾನು ಇದು ಹೇಳ್ದೆ ಅಂತೂ ಇರಲ್ಲ. ನನ್ನ ಜೀವನದಲ್ಲಿ ಏನಾಯಿತು, ನಾನು ಯಾಕೆ ಬೆಂಗಳೂರಿಗೆ ಬಂದೆ, ನನ್ನ ಬೆಂಗಳೂರಿಗೆ ಬರೋಕ್ಕೆ ಕಾರಣ ಯಾರು, ಯಾವ ಮಾತಿಗೋಸ್ಕರ ನಾನು ಬೆಂಗಳೂರು ಬಂದು ಜೀವನ ಮಾಡೀನಿ, ನಾನು ಬೆಂಗಳೂರು ಬಂದು ಜೀವನ ಮಾಡಿ
ಏನು ಮಾಡೀನಿ ಅನ್ನೋದು ಈ ಪ್ರತಿಯೊಂದು ನಿಮ್ಗೆ ನಾನು ವಿಡಿಯೋ ಮಾಡಿ ಹೇಳ್ತೀನಿ. ಅದಕ್ಕೂ ಟೈಮ್ ಬರಬೇಕು. ಹೇಳ್ತಾರಲ್ಲ ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರ್ತೈತಿ. ಆ ಟೈಮ್ ಬರಬೇಕು. ಆ ಟೈಮ್ ಬಂದಾಗ ಖಂಡಿತ ನಾನೇ ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಆದರೆ ನನಗೆ ಇದು ತುಂಬ ಬೇಜಾರಾಗಿರೋ ವಿಷಯ ಅನ್ನಿಸ್ತು. ನನಗೆ ಭಾಳ ಅಂದ್ರೆ ಭಾಳ ಕೆಟ್ಟ ಅನ್ನಿಸ್ತಿದ್ದು. ಆಕೆ ಹೇಳಿದ್ದೆಲ್ಲ ಹೇಳ್ಬಿಟ್ರೆ ನೀವೇ ಕೂತು ಹತ್ತು ಬಿಡ್ತೀರಿ, ಆ ರೇಂಜ್ಗೆ ಐತಿ ಅದು. ಆದ್ರೆ ಅದೆಲ್ಲ ಮಾತಾಡೋದು ಬೇಡ. ಯಾಕಂದ್ರೆ ಇನ್ನೊಬ್ರ ಜೀವನಕ್ಕೂ ನಾವು ಮಾಡೋ ವಿಡಿಯೋಗಳನ್ನ ಇನ್ನೊಬ್ರ ಜೀವನಕ್ಕೆ ಮುಳ್ಳಾಗಬಾರ್ದು. ಸೂಕ್ಷ್ಮದಾಗ ವಿಷಯನ ತಿಳಿಸಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಎಲ್ಲರೂ ಕೂಡ ನಿಮ್ಮ ಅನಿಸಿಕೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತ ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ, ಬ್ಲಾಗು ಮಾಡ್ತೀನಿ, ಮತ್ತು ಕೆಲವೊಂದೊಂದು ಟಿಪ್ಸ್ಗಳನ್ನ ಕೊಡ್ತಾ ಇರ್ತೀನಿ. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ರೆಡಿ ಆಯಿತು ನೋಡಿ, ಮಾತಾಡಿಕೊಂಡೆ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಊಟ ಹೆಂಗಾಯಿತು, ಹಾಗೆ ಮತ್ತೆ ಮಾಡಿರೋ ಅಡುಗೆಗಳು ಹೆಂಗಾಯಿತು, ನಾನು ಹೇಳಿರೋದು ಸರಿನಾ ತಪ್ಪಾ ಅಂತ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್, ಎಲ್ಲರಿಗೂ ನಮಸ್ಕಾರ.